ಎಂಎನ್ ಮೋರೆ ತಂಡದ ಯುವ ನಾಯಕ ಮಹೇಶ್ ಶಿಂದೆ ಬಿರುಸಿನ ಪಾದಯಾತ್ರೆ, ಮನೆ ಮನೆಗೆ ತೆರಳಿ ಮತಯಾಚನೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. 137 ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ಮರಾಠ ವಿದ್ಯಾಪ್ರಸಾರಕ ಮಂಡಳದ 2026ರ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು, ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಎಂಎನ್ ಮೋರೆರವರ ನೇತೃತ್ವದ ತಂಡದ ನಿರ್ದೇಶಕರ ಸ್ಥಾನದ ಅಭ್ಯರ್ಥಿ ಹಾಗೂ ಸಮಾಜದ ಯುವ ನಾಯಕ ಮಹೇಶ್ ಶಿಂದೆ ಅವರು ಬಿರುಸಿನ ಪಾದಯಾತ್ರೆಯ ಮೂಲಕ ಮನೆ ಮನೆಗೆ ತೆರಳಿ ಮತಯಾಚನೆ ನಡೆಸಿದರು. ಮದಿಹಾಳದ ವಿಠಲ್ ಮಂದಿರದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಆರಂಭಗೊಂಡ ಪಾದಯಾತ್ರೆಯಲ್ಲಿ ಮಹೇಶ್ ಶಿಂದೆ ಅವರು ಮತದಾರರನ್ನ ನೇರವಾಗಿ ಭೇಟಿ ಮಾಡಿ ಎಂಎನ್ ಮೋರೆರವರ ತಂಡದ ಅಭಿವೃದ್ಧಿ ಪರ ದೃಷ್ಟಿಕೋನ ಹಾಗೂ ಭವಿಷ್ಯದ ಯೋಜನೆಗಳನ್ನ ವಿವರಿಸಿ ಬೆಂಬಲವನ್ನ ಕೋರಿದರು. ಪಾದಯಾತ್ರೆಗೆ ವಿವಿಧೆಡೆ ಸಾರ್ವಜನಿಕರಿಂದ ಆತ್ಮೀಯ ಸ್ವಾಗತ ಕೂಡ ದೊರೆಯಿತು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಪ್ರಕಾಶ್ ಘಾಟ್ಗೆ, ಹಿರಿಯ ಪತ್ರಕರ್ತ ಗಣೇಶ್ ಕದಂ, ರಾಜು ಬಿರ್ಜನ್ನವರ್, ಶಂಕರ್ ಶೆಳ್ಕೆ, ನವೀನ್ ಕದಂ, ವಿಜಯ್ ಭೋಸ್ಲೆ, ಮಂಜುನಾಥ್ ಜಾಧವ್, ಈಶ್ವರ್ ಪಾಟೀಲ್, ವಿಠಲ್ ಪಾಟೀಲ್ ಸೇರಿದಂತೆ ಅನೇಕ ಮುಖಂಡರು, ಯುವಕರು ಹಾಗೂ ಮಹಿಳಾ ಮಂಡಳದ ಸದಸ್ಯರು ಭಾಗವಹಿಸಿ ಪಾದಯಾತ್ರೆಗೆ ಬೆಂಬಲವನ್ನ ವ್ಯಕ್ತಪಡಿಸಿದರು. ಪಾದಯಾತ್ರೆಯುದ್ದಕ್ಕೂ ಮತದಾರರಲ್ಲಿ ಉತ್ಸಾಹದ ವಾತಾವರಣ ಕಂಡುಬಂದಿತು. ಎಂಎನ್ ಮೋರೆರವರ ನೇತೃತ್ವದ ತಂಡದ ಪರ ಕಾರ್ಯಕರ್ತರು ಚುನಾವಣಾ ಪ್ರಚಾರವನ್ನ ಮತ್ತಷ್ಟು ಚುರುಕುಗೊಳಿಸಿದರು. ಎಲ್ಲರಿಗೂ ನಮಸ್ಕಾರ. ಎಂಎನ್ ಮೋರೆ ಅವರಿಗೆ ಸೂರ್ಯನ ಗುರುತಿಗೆ ಎಲ್ಲರೂ 15 ಓಟುಗಳನ್ನು ಹಾಕಿ ಎಲ್ಲರೂ ಗೆಲ್ಲಿಸಬೇಕಾಗಿ ವಿನಂತಿ. ಧನ್ಯವಾದ. ಸೂರ್ಯನ ಗುರುತು ಎಂಎಂ ಮೋರೆ ಅವರು ನಿಂತಿದ್ದಾರೆ. ಎಲ್ಲರೂ ದಯಮಾಡಿ ಓಟ್ ಹಾಕಬೇಕಾಗಿ ವಿನಂತಿ. 15 ಓಟುಗಳು ಇರ್ತಾವ. ಎಲ್ಲರೂ ತಪ್ಪದೆ 15 ಓಟು 5ನೇ ತಾರೀಕಿಗೆ ಸೂರ್ಯನ ಗುರುತಿಗೆ ಹಾಕಬೇಕಾಗಿ ವಿನಂತಿ. ಮೋರೆಯವರು ನಿಂತಿದ್ದಾರೆ. ಎಲ್ಲ 15 ಓಟುಗಳು ಇರುತ್ತವೆ. ಎಲ್ಲರೂ ಮತದಾರಿಗಳು ಎಲ್ಲರೂ ಓಟುಗಳನ್ನು ಹಾಕಿ ಗೆಲ್ಲಿಸಿ ತರಬೇಕಂತ ವಿನಂತಿ. ಮೋರೆ ಅವರಿಗೆ ಮರಾಠ ಬಾಂಧವರೆಲ್ಲರೂ ಮತವನ್ನು ನೀಡಬೇಕಾಗಿ ವಿನಂತಿ. ಎನ್.ಎಂ. ಮೋರೆ ಅವರು ನಿಂತಿದ್ದಾರೆ. ಅವರಿಗೆ ಎಲ್ಲ ಮರಾಠ ಸಮಾಜದ ಎಲ್ಲ ಮತದಾರ ಬಾಂಧವರು ಮತವನ್ನು ಹಾಕಿ 15 ಓಟುಗಳಿಂದ ಆರಿಸಿ ತರಬೇಕಾಗಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ. ಪ್ರಸಾರಕ ಮಂಡಳಿ 2026 ಚುನಾವಣೆ ಎಂಎನ್ ಮೋರೆ ಅವರ ಗುರುತಾದ ಸೂರ್ಯ ಚಿಹ್ನೆಗೆ ಎಲ್ಲರೂ ಮತ ಯಾಕೆ ಹಾಕ್ರಿ ಅಂತ ಕೇಳಾಕತ್ತೀವಿ ಅಂತಂದ್ರೆ 2023ರಾಗ ಏನ್ ಮಾತು ಕೊಟ್ಟಿದ್ರಲ್ಲ ಅದನ್ನ ಹೆಂಗ್ ಹೇಳಿದ್ರಲ್ಲ ಅದೇ ರೀತಿನೇ ಇಲ್ಲಿ ನಡ್ಕೊಂಡಾರ. ಅವ್ರು 26ವರೆಗೂ ಅದೇ ರೀತಿನೇ ನಡ್ಕೊಂಡ್ ಬಂದಾರ. ಆಮೇಲೆ ಇನ್ನೊಂದೆರಡು ಚಾನಲ್ನಾಗ ನೋಡಿದ್ವಿ ನಾವು ಅವ್ರು ಮಾತಾಡೋದು ಅವ್ಯವಹಾರ ಆಗ್ಯಾವ, ರೊಕ್ಕ ತಿಂದಾರ ಅಂತಂದ ಮಾತಾಡಕತ್ತಾರ. ಸರ್ವ ಸಾಧಾರಣ ಸಭೆ ಒಳಗೆ ಅವ್ರಿಗೆ ಲೆಕ್ಕ ಕೊಟ್ಟು ಕನ್ನಡಿ ಇಟ್ಟಂಗೆ ಇಟ್ಟತಿ ಲೆಕ್ಕ ಎಲ್ಲ. ಯಾವತ್ತಿದ್ರು ಅವ್ರದ್ದು ಏನ್ ಕೆಲಸ ಅಂತಂದ್ರೆ ಎಂಎನ್ ಮೋರೆ ಅವರ ವಿರುದ್ಧ ಅಪಪ್ರಚಾರ ಮಾಡ್ಕೊಂತ ಹೋಗೋದು ಆಗ್ಬಿಟ್ಟೈತಿ ಈಗ. ಯಾಕಂತಂದ್ರೆ ಇವ್ರ ಅಧಿಕಾರಕ್ಕೆ ಬಂದ ಮೇಲೆ ಸಮಾಜದ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಅಭಿವೃದ್ಧಿ ಹರಿಕಾರರಂತೆ ಪ್ರತಿಯೊಂದು ಕಾರ್ಯನು ಯಶಸ್ವಿಯಾಗಿ ನಡೆಸ್ಕೊಂಡು ಬರಾಕತ್ತಾರಲ್ಲ, ಅದಕ್ಕೆ ಅವ್ರಿಗೆ ಸಹಿಸ್ಕೊಳಕ್ ಆಗತ್ತಿಲ್ಲ. ಎದುರಿಗೆದ್ದು ಬಣಕ್ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಮದ್ಯಾಳದ ಜನತೆ ಹಾಗೂ 13 ವಾರ್ಡ್ಗಳ ಜನತೆ ಒಗ್ಗಟ್ಟಾಗಿ ಸೂರ್ಯನ ಗುರುತಿಗೆ ಮತವನ್ನು ಮಾಡುವ ಮುಖಾಂತರ ಅವರಿಗೆ ತಕ್ಕ ಉತ್ತರವನ್ನು ಕೊಡ್ತೇವೆ ಅಂತ ಹೇಳ್ತೇನೆ. ನಾನು ಮರಾಠ ಸಮಾಜದ ಮುಖಂಡರಾದಂತ ಎಂಎನ್ ಮೋರೆ ಅವರು ಇವತ್ತಿನ ನಾವೆಲ್ಲರೂ ನೋಡ್ತಾ ಇದ್ದೇವೆ. ಖ್ಯಾತ ಉದ್ಯಮಿದಾರರು, ಖ್ಯಾತ ಉದ್ಯಮಿಯನ್ನ ಬದಿಗಿಟ್ಟು ಯಾವ ಶಾಲೆಯಲ್ಲಿ ನಾನು ವಿದ್ಯಾರ್ಥಿಯಾಗಿ ಕಲ್ತಿದ್ನೋ ಅದೇ ಶಾಲೆಯೊಳಗ 3 ಬಾರಿ ಅಧ್ಯಕ್ಷರಾಗಿ ನಮ್ಮ ಧಾರವಾಡ ಭಾಗದಲ್ಲಿ ಮಹಾನ್ MLA ಇರ್ಬೋದು, MP ಇರ್ಬೋದು, ಸಚಿವರು ಇರ್ಬೋದು, ನಮ್ಮ ಸಮಾಜದ ಕ್ಯಾಬಿನೆಟ್ ದರ್ಜೆ ಮಿನಿಸ್ಟರ್ ಸಹಿತ ಇದ್ರು. ಆದ್ರೆ ಯಾರು ಮಾಡದಾರಂತ ಕೆಲಸವನ್ನ ಕೇವಲ 3 ಫೀಲ್ಡಿನಲ್ಲಿ ಇವತ್ತು ಎಲ್ಲ ಸಮಾಜದವರು ಕಣ್ಣೆತ್ತಿ ನೋಡ್ತಕ್ಕಂತ ಕೆಲಸವನ್ನ ಮಾಡಿದವರು ಯಾರು ಅಂತಂದ್ರ ಸನ್ಮಾನ್ಯ ಎಂಎನ್ ಮೋರೆ ಅವರು. ಈ ಸೂರ್ಯನ ಗುರುತಿಗೆ ಪ್ರಚಂಡ ಬಹುಮತದಿಂದ ತಮ್ಮ ಅಮೂಲ್ಯವಾದ ಅಮೃತ ಹಸ್ತದಿಂದ ತಮ್ಮ ಅಮೂಲ್ಯವಾದ ಮತವನ್ನ ಕೊಟ್ಟು ಎಲ್ಲರೂ ಹೆಚ್ಚಿನ ರೀತಿ ಒಳಗ ಅವರ ಗುಂಪವನ್ನ ಆರಿಸಿ ತಂದಿದ್ದೆ. ಆದ್ರ ಇನ್ನು ಮುಂದಿನ ವಸತಿ ನಿಲಯ ಎಂಎನ್ ಮೋರೆ ಅವರ ಕನಸುಗಳು ಇನ್ನೂ ಬಾಳ ಇದಾವ. ನಾನು ಎಲ್ಲವನ್ನ ಮಾಡಿದ್ದೀನಿ. ನನ್ನೊಂದು ಆಶೆ ಐತಿ, ಇದೇ ಧಾರವಾಡದೊಳಗ ಇದೇ ವಿದ್ಯಾಪ್ರಸಾರಕದ ನಾನು ಸ್ಟೂಡೆಂಟ್ ಆಗಿದ್ದೆ. ಇನ್ನೂ ಹೆಚ್ಚಿನ ಕೆಲಸಗಳನ್ನ ಮಾಡಬೇಕು. ನನಗೆ ಇಷ್ಟರಲ್ಲಿ ಹಾಲಿಲ್ಲ. ಇನ್ನೂ ಇದೊಂದು ಫೀಲ್ಡ್ನಲ್ಲಿ ನಾನು ಹೆಚ್ಚಿನ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿದಾರ. ಎಲ್ಲರೂ ಯಾವುದೇ ಪಕ್ಷ ಅನ್ನತ್ಲಿ ಸಮಾಜ ಅನ್ನತ್ಲಿ ಇರೋದೇ, ಆದ್ರೆ ಯಾರ ಮಾತನ್ನು ಕೇಳಲಾರದೆ ಸೂರ್ಯನ ಗುರುತಿಗೆ ತಮ್ಮ ಮತವನ್ನ ಕೊಟ್ಟು ಹೆಚ್ಚಿನ
ಜಯಬೇರಿಯನ್ನ ನಾವು ಸೂರ್ಯನ ಗುರುತಿನಿಂದ ಆರಿಸಿ ಎನ್ ಮೌರ್ಯ ಅವರನ್ನ ಬೆಂಬಲಿಸೋಣ ಅಂತೇಳಿ ತಮ್ಮಲ್ಲಿ ಕೇಳ್ಕೊಂಡು ನಾನು ಒಂದೆರಡು ಮಾತು ಮುಗಿಸ್ತೇನೆ. ನಮಸ್ಕಾರಗಳು. ನಾವು ಗಾಯಕವಾಡವರು. ನಾವು ಗಾಯಕವಾಡವ್ರ ಮಗಳು ಮಾತಾಡ್ತಾ ಇರೋದು. ಉದಯಿಸುತ್ತಿರುವ ಸೂರ್ಯನಿಗೆ ನೀವು ವೋಟ್ ಹಾಕಬೇಕಾಗಿ ನನ್ನ ವಿನಂತಿ. ಎಲ್ಲ ಮತದಾರರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಸೂರ್ಯನಿಂದ ಬೆಳಕಾಗಲಿ ಎಂದು ನಾನು ಹಾರೈಸುತ್ತೇನೆ. 3 ವರ್ಷಕ್ಕೊಮ್ಮೆ ಎಲೆಕ್ಷನ್ ಅಲ್ಲಿ ಉದಯಿಸುತ್ತಿರುವ ಸೂರ್ಯ ಎನ್ ಮೌರ್ಯ ಬಣದ ವತಿಯಿಂದ ಈ ಬಾರಿ ನಮ್ಮ ವಾರ್ಡ್ನಿಂದ ಮಹೇಶ್ ಶಿಂದೆ ಅವರು ಪ್ರತಿನಿಧಿಸುತ್ತಿದ್ದು, ಅವರಿಗೆ ಎಲ್ಲ ಮರಾಠ ಬಾಂಧವರು ಹೆಚ್ಚಿನ ಬಹುಮತವನ್ನು ನೀಡಿ ಆರಿಸಿ ತರಬೇಕಾಗಿ ವಿನಂತಿ. ಪ್ರತಿ ವರ್ಷದಂತೆ ಏನ ಮರಾಠ ಸಮಾಜದಲ್ಲಿ ಅಭಿವೃದ್ಧಿ ಕಾರ್ಯಗಳಾಗ್ತಾವ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಮುಂದುವರಿಯಲಿದ್ದು, ಅದಕ್ಕೆ ಎಲ್ಲರೂ ಮರಾಠ ಬಾಂಧವರು ಕೈ ಜೋಡಿಸಬೇಕಾಗಿ ಕಳಕಳಿಯ ವಿನಂತಿ. ಮಹೇಶ್ ಶಿಂದೆ ಅವರಿಗೆ ಜಯವಾಗಲಿ. ವಿದ್ಯಾಪ್ರಸಾರಕ ಮಂಡಳದ ಅಭ್ಯರ್ಥಿಯಾದಂತ ಎನ್ ಮೌರ್ಯ ಅವರಿಗೆ ಮತ್ತು ಅವರ ಎಲ್ಲ ಸಂಗಾತಿಗಳಿಗೆ ಎಲ್ಲರೂ 15 ಓಟಗಳನ್ನ ಹಾಕಿ ದಯವಿಟ್ಟು ಅವರು ಜಂಬಣಿಯಿಂದ ಆರಿಸಿ ತರಬೇಕಾಗಿ ತಮ್ಮಲ್ಲಿ ಎಲ್ಲರಲ್ಲೂ ಕಳಕಳಿ ವಿನಂತಿ ಮಾಡುತ್ತೇನೆ. ಜೈ ಭವಾನಿ, ಜೈ ಶಿವಾಜಿ. ದಯಾನಂದ್ ಶಿಂದೆ. ಎಲ್ರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷನೂ ಚುನಾವಣೆ ಇರೋದಕ್ಕೆ ಕಾರಣ ಶ್ರೀಯುತರಾದಂತಹ ಎಂ ಮೌರ್ಯ ಅವ್ರು ನಿಂತ್ಕೊಂಡಿದ್ದಾರೆ. ಆದ ಕಾರಣ ತಮ್ಮ ಅತ್ಯಮೂಲ್ಯವಾದ ಮತವನ್ನು ಅವ್ರಗ ಹಾಕಿ ಎಲ್ರು ಅತಿ ಪ್ರಚಂಡ ಬಹುಮತಗಳಿಂದ ಅವ್ರನ್ನ ಆರಿಸಿ ತರಬೇಕಾಗಿ ತಮ್ಮಲ್ಲಿ ವಿನಂತಿ ಅಂತಂದು ಕೇಳ್ಕೊತಾ ಇದ್ದೀನಿ. ಮರಾಠ ವಿದ್ಯಾಪ್ರಸಾರಕ ಮಂಡಳದ ಚುನಾವಣೆ ಅಂಗವಾಗಿ ಮಧ್ಯಾಹ್ನದಲ್ಲಿ ಭರ್ಜರಿ ಪ್ರಚಾರ ಸ್ಟಾರ್ಟ್ ಮಾಡೀವಿ. ಯಾಕಪ್ಪ ಅಂದ್ರೆ ಪ್ರತಿ 3 ವರ್ಷಕ್ಕೆ ಬರುವಂತ ಈ ಚುನಾವಣೆಗೆ ಎನ್ ಮೌರ್ಯ ಅವರು ಇದು 2ನೇ ಬಾರಿಗೆ ಅಧ್ಯಕ್ಷರಾದಂತ ಎರಡು ಸಲ ಅಧ್ಯಕ್ಷರಾಗ್ಯಾರ. ಈ ಸಲ ವಿಶೇಷವಾಗಿ 3ನೇ ಸಲನೂ ಅವ್ರಿಗೆ ಅವಕಾಶ ಕೊಡ್ಲಿ ಅಂತೇಳಿ ಎಲ್ಲ ನಮ್ಮ ಮಧ್ಯಾಹ್ನ ಜನ ನೋಡ್ಬೋದು. ನೀವು ಸಾಕಷ್ಟು 100 ಸಂಖ್ಯೆಯಲ್ಲಿ ನಮ್ಮ ತಾಯಂದ್ರು, ನಮ್ಮ ಅಣ್ತಂಬ್ರೆಲ್ಲ ಬಂದು ಸಪೋರ್ಟ್ ಮಾಡತ್ತಾರ. ಯಾಕೆ ಮೋಹನ್ ಮೌರ್ಯ ಅವ್ರಿಗೆ ಸಪೋರ್ಟ್ ಮಾಡ್ಬೇಕನ್ನುವಂತ ವಿಷಯ, ಪ್ರತಿಯೊಂದು ವಿಷಯದಲ್ಲಿ ದೊಡ್ಡ ಮನಸ್ಸಿದ್ದಂತ ಮೌರ್ಯ ಸಾಹೇಬ್. ಅದಕ್ಕೆ ಈ ಸಲ ಯಾಕೆ ಹೆಚ್ಚಿನ ಸಂಖ್ಯೆಯಾಗ ಮರಾಠ ವಿದ್ಯಾಪ್ರಸಾರಕ ಮಂಡಳ ಚುನಾವಣೆ 3ನೇ ಬಾರಿಗೆ ಅಂದ್ರೆ ಹ್ಯಾಟ್ರಿಕ್ ಮೌರ್ಯ ಸಾಹೇಬ್ರಿಗೆ ಏನಾರ ಆರಿಸಿ ತೊಗೊಂಬಂದಿದ್ದ ಕರೆ ಆದ್ರೆ ಅವರು ಸಾಕಷ್ಟು ಆಸೆ ಇಟ್ಕೊಂಡಾರ. ಅಂದ್ರ ಮರಾಠ ಬಡ ಮಕ್ಕಳಿಗಾಗಿರ್ಬೋದು, ಆಮೇಲೆ ನಮ್ಮ ಬಡು ಎಲ್ಲ ಜನಕ್ಕೆ ಅಂದ್ರ ವಿಶೇಷವಾಗಿ ಅವ್ರಿಗೆ ಉದ್ಯೋಗ ಅವಕಾಶ ಆಗಿರ್ಬೋದು, ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಿರ್ಬೋದು, ಅದ್ರ ಸಂಬಂಧ ಹೆಚ್ಚಿನ ಕಾಳಜಿ ವಹಿಸಿ ಈ ಸಲ ಬಹಳ ಚಂದ ಎಲ್ಲ ಇದನ್ನ ಇಟ್ಕೊಂಡಾರ. ಅದಕ್ಕೆ ಹೆಚ್ಚಿನ ಸಂಖ್ಯೆ ಒಳಗ ನಮ್ಮ ಮರಾಠ ಜನಾಂಗ ನಾ ಹೇಳೋದು ಇಷ್ಟ ಬಯಸ್ತೀನಿ. ಏನಂತಾರ, ಸುಳ್ಳು ಮಾತಿಗೆ ತಲೆ ಕೊಡ್ಲಾರ್ದ ಅಂದ್ರೆ ಎರಡು ತರ ಜನ ಇರ್ತಾರ. 2 ತರ ಜನ ಹೆಂಗಿರ್ತಾರಪ್ಪ ಅಂದ್ರೆ, ಒಬ್ಬ ಕೈಲೇ ಕೆಲಸ ಮಾಡವ, ಒಬ್ಬ ಬಾಯಿಲೆ ಕೆಲಸ ಮಾಡವ. ಈಗ ಅವ್ರ ಅಪಪ್ರಚಾರ ಮಾಡ್ಕೊಂತ ಏನ್ ಅಡ್ಡಾಡಂತಾರ, ಅವರು ಬಾಯಿಲೆ ಕೆಲಸ ಮಾಡೋರು, ನಮ್ಮ ಮೌರ್ಯ ಸಾಹೇಬ್ರ ಕೈಲೇ ಕೆಲಸ ಮಾಡೋರು ಅಂತ ಹೇಳಕ್ ಬಯಸ್ತೀನಿ. ಅದಕ್ಕೆ ದಯವಿಟ್ಟು ಎಲ್ಲ ನಮ್ಮ ಮಧ್ಯಾಹ್ನ ಜನ ಆಗಿರ್ಬೋದು, ಸುತ್ತಮುತ್ತ ನಮ್ಮ ಧಾರವಾಡದ ಎಷ್ಟು ಜನ ಐತಿ, ನಮ್ಮ 15 ಮಂದಿಗೆ ಸೂರ್ಯನ ಗುರುತಿಗೆ ಕೊಟ್ರೆ ಬಹಳ ಖುಷಿ ಆಕೈತಿ. ಯಾಕಂದ್ರ ನಮ್ದು ನೋಡ್ಬೋದು ನೀವು ಸಾಕಷ್ಟು ಅಭಿವೃದ್ಧಿ ಹೊಂದೈತಿ, ಇನ್ನು ಮುಂದೆ ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳಕ್ ಬಯಸ್ತೀನಿ. ಸರ, 2ನೇ ವಿರೋಧ ಬಂದಾಗಿದ್ದವ್ರು ನೀವು ಈ ಕಡೆ ಯಾಕೆ ಬಂದ್ರಿ? ಅದೊಂದು ವಿಶೇಷವಾಗಿ ನಿಮ್ಗೆ ಹೇಳಲೇಬೇಕು. ಸತತವಾಗಿ ನಾವು 2 ಸಲ ಅಲ್ಲ 3 ಸಲ ಮೌರ್ಯ ಸಾಹೇಬ್ರ ವಿರುದ್ಧ ಇಲೆಕ್ಷನ್ ಮಾಡಿದ್ವಿ. 1 ಸಲ ಚುನಾಯಿತರಾದ್ವಿ, 2 ಸಲ ಸೋತ್ವಿ. ಈ ಸಲ ಯಾಕೆ ವಿಶೇಷವಾಗಿ ಬರ್ಬೇಕಾಯ್ತು ಅಂದ್ರೆ, ಸಾಹೇಬರು ಸಾಕಷ್ಟು ದೇವ್ರ ಅವ್ರಿಗೆ ಅಂದ್ರ ಬಹಳ ಆರಾಮಿಟ್ಟಾನ ದೇವ್ರಿಗೆ. ಅವ್ರಿಗೆ ಯಾವುದೇ ರೀತಿ ಕಮ್ಮಿಲ್ಲ ಅಂತ ಮನುಷ್ಯ. ಇವತ್ತು ತಮ್ಮ ಸ್ವಂತ 600-700 ಮಕ್ಕಳಂತ ಓದುವಂತ ಸ್ಕೂಲ್ನ ಬಿಟ್ಟ, ದೊಡ್ಡ ಹೋಟೆಲ್ ಬಿಸ್ನೆಸ್ ಬಿಟ್ಟ, ಅವ್ರ ರಾಜಕೀಯ ಭವಿಷ್ಯ ಬಿಟ್ಟ, ಇಲ್ಲಿ ಮಕ್ಕಳ ಸಂಬಂಧ ಆಗಿರ್ಬೋದು, ಮರಾಠ ಜನಕ್ಕಾಗಿ ಏನು ಹೋರಾಡಕ್ ಕುಂತಾರ, ಬಡ ಮರಾಠ ಸ್ವಲ್ಪ ಇನ್ನೂ ಅಭಿವೃದ್ಧಿ ಆಗ್ಲಿ ಅಂತ ಆಸೆ ಇಟ್ಕೊಂಡು ಏನ್ ಬಂದ್ರ, ನಮ್ಮ ವಿಚಾರಗಳು ನಮ್ದು ಆಗಿರ್ಬೋದು, ವಿಜಯ್ ಭೋಸ್ಲೆ ಅವರಾಗಿರ್ಬೋದು, ನಮ್ಮ ಇನ್ನೊಬ್ರು ಮಂಜು ವಕೀಲರಾಗಿರ್ಬೋದು, ಅವ್ರದ್ದೆಲ್ಲ ಆಸೆ ಒಂದೇ ಇರೋದ್ರಿಂದ ಒಂದ್ಸಲ ಹಂಗ ಹಿರಿಯರೆಲ್ಲ ನಮ್ಗೆ ಪ್ರಕಾಶ್ ಖಾಡ್ಗೆ ಅವ್ರು ಆಗಿರ್ಬೋದು, ನಮ್ಮೆಲ್ಲ ಹಿರಿಯರೆಲ್ಲ ಕುಂದಿರ್ಸಿ ನಮ್ಗೆ ಹೇಳಿದ್ರು, ಅಲ್ಲಿ ಏನ್ ಮಾಡ್ತಿರಪ್ಪ ಎಲ್ಲ ಈ ಕಡೆ ಕುಂತ್ ಮಾಡೋಣ, ಇನ್ನೂ ಸ್ವಲ್ಪ ಡೆವಲಪ್ ಆಕಿತ್ತು ಅನ್ನುವಂಥ ವಿಷಯ ಮಾತಾಡಿದಾಗ ನಾವು ಸಂಪೂರ್ಣ ಬೆಂಬಲ ಕೊಟ್ಟೆ. ಯಾಕಂದ್ರೆ ನಾವು ಸತತವಾಗಿ ನೋಡ್ಕೊಂಡ್ ಬಂದಿದ್ವಿ. ನಾವು ಮೌರ್ಯ ಸಾಹೇಬ್ರ ಡೆವಲಪ್ಮೆಂಟ್ ಮೆಚ್ಚಿ ಈ ಸಲ ಇಲ್ಲಿ ಬರ್ಬೇಕಾಗ್ತದೆ. ಅದ್ರೊಳಗೆ ಬಂದ ಕೂಡಲೇ ನಮ್ಗೆ ಸಾಹೇಬ್ರ ಅವಕಾಶ ಕೊಟ್ಟಾರ. ಅದೇ ರೀತಿನೂ ಅವ್ರೇನು ಅವಕಾಶ ಕೊಟ್ಟಾರ ಅದೇ ರೀತಿ ಅವ್ರಿಗೆ ಯಾವುದೇ ರೀತಿ ಅವಕಾಶ ತೊಂದರೆ ಮಾಡ್ಲಾರ್ದಂಗ ನಮ್ದು ಸೇವಾ ಸಲ್ಲಿಸ್ತೇವೆ ಅಂತ ಹೇಳಿ ಬಯಸ್ತೇವೆ. ಎಲ್ಲ ನನ್ನ ಅಕ್ಕ ತಂಗಿಯರೇ ಮತ್ತು ಅಣ್ಣ ತಮ್ಮಂದಿರೇ, ತಮ್ಮೆಲ್ಲರಿಗೂ ನಮಸ್ಕಾರ. ತಾವೆಲ್ಲರೂ ಎನ್ ಮೌರ್ಯ ಅವರ ಗುರುತಾದ ಸೂರ್ಯನ ಗುರುತಿಗೆನೆ ಎಲ್ಲರೂ ಓಟ್ ಹಾಕಬೇಕಾಗಿ ವಿನಂತಿ. ಎಲ್ಲ ಅಪಪ್ರಚಾರ ಮಾಡ್ತಿರೋರಿಗೆ ದಯವಿಟ್ಟು ಆ ಒಂದು ಕೆಲಸವನ್ನು ಮಾಡಬೇಡ್ರಿ. ಅವ್ರು ನಮ್ಮ ಸಮಾಜಕ್ಕಾಗಿ ಬಹಳ ದುಡಿದಿದ್ದಾರೆ. ನಮಸ್ತೆ ಎಲ್ಲರಿಗೂ. ನಮ್ಮ ಸಮಾಜದ ಮುಖ್ಯಸ್ಥರಾದ ಮಹೇಶ್ ಶಿಂದೆ ಅವರಿಗೆ ಎಲ್ಲರೂ
ಓಟನ್ನ ಹಾಕ್ಬೇಕಂತ ನಮ್ಮ ವಿನಂತಿ. ಯಾಕಂದ್ರೆ ಅವ್ರು ನಮ್ಮ ಸಮಾಜಕ್ಕೆ ಬಹಳಷ್ಟು ಕೊಡುಗೆಯನ್ನ ನೀಡಿದ್ದಾರೆ. ಯುವ ಯುವಕರಾಗಿದ್ದಾರೆ. ಯುವಕರಿಗೆ ನಾವು ಅವಕಾಶ ಕೊಟ್ರೆ ಅವ್ರ ಮುಂದೆ ಏನನ್ನಾದರೂ ಸಾಧಿಸಬಲ್ರು. ಯುವಕರಿಗೆ ನಾವು ಒಂದ್ ಚಲೋ ಅವಕಾಶವನ್ನು ಕೊಟ್ಟು ಅವ್ರನ್ನ ಮುಂದೆ ತರುಣ. ಎಲ್ಲಾ ಬಂಧು ಭಗಿನಿಯರಿಗೆ ನಮ್ಮ ವಿನಂತಿ, ಮಹೇಶ್ ಶಿಂದೆ ಅವರಿಗಿನ ನಮ್ಮ ಓಟ್ ಹಾಕ್ಬೇಕು. ಇದು ಕಳಕಳಿಯ ವಿನಂತಿ ನಮ್ದು. ನಮ್ಮ ಸಮಾಜದ ಮುಖ್ಯಸ್ಥರಾದ ಹಾಗೂ ಯುವ ಮುಖಂಡರಾದ ಮಹೇಶ್ ಶಿಂದೆ ಅವರಿಗೆ ನಾವು ಓಟನ್ನ ಹಾಕ್ಬೇಕು. ಯಾಕಂದ್ರೆ ಯುವಕರಿಗೆ ನಾವು ಒಂದು ಅವಕಾಶವನ್ನು ಕೊಟ್ರೆ ಯುವಕರು ಏನನ್ನಾದ್ರೂ ಸಾಧಿಸಬಲ್ರು. ಆಮೇಲೆ ಮುಂದೆ ಬರ್ತಾರ, ಅವ್ರ ನಮ್ಮನ್ನು ಮುಂದೆ ತರ್ತಾರ. ನಮ್ಮ ಸಮಾಜವನ್ನು ನಾವು ಎಲ್ಲಾ ಕಡೆ ಬೆಳಗಬಹುದು. ನಾವು ಛತ್ರಪತಿ ಶಿವಾಜಿಯ ಹೆಸರನ್ನ ಇನ್ನೂ ಮುಂದೆ ತರಬಹುದು. ಹಾಗೂ MN ಮೋರೆ ಅವರ ತಂಡದವರಾದ ಮಹೇಶ್ ಶಿಂದೆ ಅವ್ರನ್ನ ನಾವು ಗೆದ್ದು ಆರಿಸ್ತಂದ ಎಲ್ಲರಿಗೂ ನಮ್ಮ ವಿನಂತಿ ಏನಂತಂದ್ರ ಅವ್ರಿಗೆ ಓಟ್ ಹಾಕಿ ನಾವು ಗೆಲ್ಲಿಸ್ಬೇಕಂತ ಹೇಳ್ಯಾರ. ಮಂಜುಳಾ ಶಿಂದೆ ಅಂತ ಹೇಳಿ